ಒಂದು ಮಂತ್ರದ ಥರದ ತೊಗೊಂಡಾಗ ಅಲ್ಲಿ ಬಹಳಷ್ಟು ಇದಾಗಿದೆ ಸರ್. ಅದು ಅಲ್ಲಿ ಒಂದು ಕೊನೆಯ ಸೀನು ನಡೀತಾ ಇದೆ. ಕೊನೆಯ ಸೀನು, ಕ್ಲೈಮ್ಯಾಕ್ಸ್ ಸೀನು, ಅತ್ಯಂತ ಅದ್ಭುತವಾದಂಥ ಸೀನು, ನಾನೇ ಬರೆದಂಥದ್ದು. ಕೊನೆಗೆ ಬಂದ, ಅಲ್ಲಿ ಜಡ್ಜ್ ಪಾತ್ರ ಮಾಡಬೇಕಾಗಿದ್ದಂಥ ಒಬ್ಬ ವ್ಯಕ್ತಿ ಬಂದುಬಿಟ್ಟು ಹೇಳ್ತಾರೆ, ನಾನೇ ಲೈಟಿಂಗ್ ಎಲ್ಲ ಇದು ಮಾಡ್ತಾಯಿದ್ದೆ, ಒಬ್ಬರು ಲೈಟಿಂಗ್ ಮಾಡಿ ಕೂರಿಸ್ಕೊಂಡು. ಏನಕ್ಕೆ ಏನಂತಂದರೆ ಏನು ನಡೀತವೆ ಅನ್ನೋದಕ್ಕೋಸ್ಕರ ಬಂದ್ಬಿಟ್ಟು ಅವ್ನು ಏನು ಹೇಳ್ತಾರೆ, ತ್ಯಾಗರಾಜ್ ಸರ್ ತುಂಬ ಚೆನ್ನಾಗಿ ಬಂದಿದೆ ನಾಟಕ, ಮಾತ್ರ ನಾನು ಜಡ್ಜ್ ಪಾತ್ರ ಪ್ರೊಸೀಡ್ ಅನ್ನೋದು ನಾಲ್ಕು ತಿರುಗ್ತಾ ಇಲ್ಲ, ನನಗೆ ಯಾಕೆ ಭಯ ಆಗ್ತದೆ, ಏನು ಮಾಡೋದು ಅಂತ ಏನು ಮಾಡಬೇಕು ಅಂತ ಸಂದರ್ಭದಲ್ಲಿ ತಾವು ನೋಡ್ಬೋದು. ನಾನು ಧೈರ್ಯ ಕೇಳಲಿಲ್ಲ. ಹೌದಾ, ನಾನೇ ಬರೆದಿರೋದೇ ಆದರೆ ಅದು ನನಗೂ ಕಷ್ಟನೇ ಅಲ್ವಾ. ಇವನಿಗೆ ಇಮ್ಮಿಡಿಯೇಟಾಗಿ ನೆಕ್ಸ್ಟ್ ಸೀನ್ ಅದೇ, ಬೇರೆ ಏನೂ ಇಲ್ಲ. ಏನು ಮಾಡ್ಬೇಕು, ನಾನು ಏನು ಡಿಸಿಷನ್ ತೊಗೋಬೇಕು, ಎಲ್ಲ ಅತ್ಯಂತ ಅದ್ಭುತವಾಗಿ ಬಂದಿದೆ. ಹೇಳಿದೆ ಅವನಿಗೆ, ನೋಡಪ್ಪ ದಯವಿಟ್ಟು ನೀನು ಯಾವುದೇ ಕಾರಣಕ್ಕೂ ಆ ಸೆಂಟ್ರ್ನಲ್ಲಿ ಲೈಟ್ ಇದೆಯಲ್ಲ, ಆ ಲೈಟನ್ನು ಮಾತ್ರ ಆಫ್ ಮಾಡಬೇಡ ನೀನು. ಯಾಕಂದರೆ ನಾನು ಕೆಳಗಡೆ ಪುಸ್ತಕ ಇಟ್ಕೊಂಡಿರ್ತೀನಿ, ಜಡ್ಜ್ಮೆಂಟ್ ಕೊಡೋ ಡೈಲಾಗ್ ನೋಡ್ಕೊಂಡು ನಾನು ಬರಿತೀನಿ, ತೊಂದರೆ ಏನಾಗೋದಿಲ್ಲ ಅಂತ ಅಂದ್ಬಿಟ್ಟು ಇದು ಯಾರಿಗೂ ಗೊತ್ತಿಲ್ಲ. ಆಮೇಲೆ ಕರ್ಟನ್ನ ಟೇಬಲ್ ಕ್ಲಾತ್ನ ಮುಂದೆ ಬಿಟ್ಟುಬಿಟ್ಟೆ, ಯಾವ ಒಂದು ಕೋಟ್ ಹಾಕ್ಕೊಂಡೆ, ಕೆಳಗಡೆ ಏನಿತ್ತು ಗೊತ್ತಿಲ್ಲ ನನಗೆ, ಹಾಗೆ ಅದನ್ನು ಮರೆ ಮಾಚ್ಕೊಂಡೆ ಹೋದೆ. ಹೋದ ತಕ್ಷಣ ನನ್ನನ್ನು ನೋಡಿದ ತಕ್ಷಣ ಈ ಮೇಯ್ನ್ ಕಲಾವಿದ ಇದ್ದಲ್ಲ, ಜಂಗಾ ಬಲವೇ ಕುಸಿದೋಯ್ತು ಅವನಿಗೆ. ಏನು ತ್ಯಾಗರಾಜ್ ಬಂದ್ಬಿಟ್ಟು ಅವನಿಗೆ ಗೊತ್ತಿಲ್ಲ, ಇಲ್ಲಿ ಜಡ್ಜಿ ಬೇರೆ ಇರಬೇಕಲ್ಲ, ಏನಪ್ಪ ಇಷ್ಟು ಉದ್ದ ಡೈಲಾಗ್ ಇದೆ, ಕ್ಲೈಮ್ಯಾಕ್ಸು ಸಿಕ್ಕಾಪಟ್ಟೆ ಡೈಲಾಗ್ ಇದೆ, ತರವಾಗಿದೆ, ಅದು ಬಂತು ಅಂದದ್ದು ಪ್ರಶಸ್ತಿ ಇಲ್ಲ ಅಂತ ಪ್ರಶಸ್ತಿ ಇಲ್ಲ. ಈ ರೀತಿ ನಮಗೆ ನಾನು ಕೂತ್ಕೊಂಡು ನೋಡಿಕೊಂಡು ಬಹಳ ಮೈಯೆಲ್ಲ ಪ್ರಜ್ಞೆ ಇಟ್ಟುಕೊಂಡು ಅಲ್ಲಿ 2 ಕ್ಯಾಚಿಂಗ್ ವರ್ಡ್ ಅವನಿಗೆ ಏನು ಕೊಡಬೇಕು ಅಷ್ಟೇ ಕೊಟ್ಟೆ. ನಾಟಕ ಬಂತು ಸರ್. ನಿಜಗಳು ಯಾವ ಥರ ಬಂತು ಅಂತಂದರೆ, ಕೊನೆಯ ಸೀನು ಅತ್ಯಂತ ಅದ್ಭುತವಾಗಿ, ಎಲ್ಲ ನೀವು ನಂಬ್ತೀರ ಬಿಡ್ತೀರ, ಎಲ್ಲ ಒಳ್ಳೆ ಕೋಟ್ ಹಾಕೊಂಡು ಬಂದಂಥ ಜನಗಳು, ನಾಟಕ ಅವ್ರಿಗೆ ರೀಚೇ ಆಗಲ್ಲ ಅಂತ ಎದುರಿಸಿದ್ರೆ ನನಗೆ ಅವ್ರ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ನಮ್ಮನ್ನು ವಿಶೇಷವಾಗಿ ಟ್ರೀಟ್ ಮಾಡಿದ್ರು. ಸಾಕಷ್ಟು ಜನ NST ಮಾಡ್ಕೊಂಡಿದ್ದು ಇದ್ದವರೆಲ್ಲ ಬಂದಿದ್ರು ಆ ನಾಟಕಕ್ಕೆ. ನನಗೆ ತಂಡಗಳ ಅತ್ಯುತ್ತಮ ನಿರ್ದೇಶಕ ಅಂತ ಬಂತು. ಆಮೇಲೆ 5 ದಿ ಬೆಸ್ಟ್ ತಂಡಗಳ, 2 ದ್ವಿತೀಯ ಅತ್ಯುತ್ತಮ, 1 ತೃತೀಯ ಅತ್ಯುತ್ತಮ ಅಂತ 8 ಪ್ರಶಸ್ತಿಗಳು ಕೂಡ ನನ್ನ ಮಡಿಲಿಗೆ ಬಿತ್ತು. ಅದು ಕೂಡ ಅದೊಂದು ಹೆಗ್ಗಳಿಕೆ ಅಂತ ನಾನು ನಿಜಕ್ಕೂ ಅದೊಂದು. ಆಮೇಲೆ ಅದನ್ನೆಲ್ಲ ಬರೆದು ನಮ್ಮ ಏನು NGM ವಾಣಿ ಅಂತ ಬರ್ತದಲ್ಲ, ಅದು ಒಬ್ಬ ಕಾರ್ಮಿಕ ಕಲಾವಿದನಾಗಿ ಕತೆ ಬರೆದು ರಂಗರೂಪ ಕೊಟ್ಟು ಎಲ್ಲ ವಿಭಾಗಗಳಲ್ಲಿಯೂ ಸಹ ಏನು ಬಹುಮಾನಗಳನ್ನು ಪಡೆದು ಪಾರಿತೋಷಿಕವನ್ನು ಪಡೆದು, ನನ್ನ ನಾಟಕಕ್ಕೆ ಮೊದಲನೇ ಪಾರಿತೋಷಿಕ ಬಂತು. ಇದೇ ಪ್ರಪ್ರಥಮ ಅಂತ ವಾಣಿಯಲ್ಲಿ ಬಂತು. ನಿಜಕ್ಕೂ ಅದನ್ನು ನೋಡಿದಾಗ ನನಗೆ ಎಷ್ಟೆಲ್ಲ ಖುಷಿ ಆಯಿತು. ಇನ್ನೇನು ಬೇಕಾ ನನಗೆ ಅನ್ನೋದು. ಅದು ಸಾಹಿತ್ಯಿಕ ಕಾರ್ಯಕ್ರಮಗಳಿಗೆ ನಿಮಗೆ ಹೇಳಬೇಕು. ನಾನು ಮಹದೇವಪುರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನು ಕೂಡ ಆಗಿದೆ. ನಮ್ಮ CK ರಾಮೇಗೌಡರ ಒಂದು ಕಾಲದಲ್ಲಿ ನಮ್ಮ ಏನು ಕೊಡಿಯರ್ಸಲ್ಲಿ ರಾಮಣ್ಣವರು ಕೂಡ ಇಲ್ಲ, ತ್ಯಾಗರಾಜ್ ಅವರನ್ನು ಕೊಟ್ಟರೆ ತುಂಬ ಚೆನ್ನಾಗಿ ಮಾಡ್ತಾರೆ. ನನಗೆ ಏನು ಬೆಳಗು ಅನ್ನೋ ಕಾರ್ಯಕ್ರಮದಲ್ಲಿ, ಚಂದನದಲ್ಲಿ ಬೆಳಗು ಅನ್ನೋ ಕಾರ್ಯಕ್ರಮದಲ್ಲಿ ಬಹುಮುಖ ಕಲಾವಿದ ಅಂತ ಹೇಳಿಬಿಟ್ಟು ನನ್ನನ್ನು ಅಲ್ಲಿ ಬೆಳಗು ಕಾರ್ಯಕ್ರಮದಲ್ಲಿ ಸಂದರ್ಶನ ಮಾಡಿದ್ರು. ಯಾವುದೇ ಒಂದು ಕಾರ್ಯಕ್ರಮ ಇರಲಿ, ಸಾಹಿತ್ಯ ಪರಿಷತ್ನಲ್ಲಿ ಅನೇಕ ಕಾರ್ಯಕ್ರಮಗಳು, ಆಮೇಲೆ ರಂಗಗೀತೆಗಳನ್ನು ಅಲ್ಲ ಸಾಹಿತ್ಯ ಪರಿಷತ್ನವರು ಕರೆಸ್ತಾರೆ. ನಮ್ಮ ಪ್ರತಿಯೊಂದು ಸಂಘ ಸಂಸ್ಥೆಯವರು ಏನು ಸಂಘಗಳೆಲ್ಲ ಕೂಡ ತ್ಯಾಗರಾಜ್ ಅವರೇ ಬಂದು ಒಂದು ಹಾಡಿ. ನಾನು ಇದುವರೆಗೂ ಯಾರ ಹತ್ರನೂ ಒಂದು ನ್ಯಾಯ ಪ್ರಶ್ನೆ ತೊಗೊಂಡಿಲ್ಲ ಸರ್ ಈ ಘಂಟಾಘೋಷಕ್ಕೆ. ಆಮೇಲೆ ನಿಮಗೊಂದು ಮಾಹಿತಿ ಕೊಡ್ತೀನಿ, ಏನಂತಂದರೆ ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನನ್ನ ಮಟ್ಟಿಗೆ ಈ ನಾಡಗೀತೆ ಹಾಡ್ತಾಯಿದ್ರು. ನಾಡಗೀತೆಯನ್ನು ಬಹಳಷ್ಟು ಜನ ಹಾಡೋರು. ನನಗೊಂದು ಕುತೂಹಲ, ಬಹಳ ಹಿಂದಿನಿಂದ ನನ್ನ ನಾಡಗೀತೆ ಹಾಡಬೇಕು ಅಂತಕ್ಕಂಥದ್ದನ್ನು ಎಲ್ಲ ಇದು ಸುಮ್ಮನೆ ಕೊನೆಯಲ್ಲಿ ಹಾಡಿ ಬಿಡ್ತಾಯಿದ್ರು. ನಾಡಗೀತೆ ಅಂತಂದರೆ ಫಿನಿಶಿಂಗ್ ಎಂಡ್ ಕೊಡಲೇಬೇಕಲ್ಲ ಅದಕ್ಕೆ. ಈ ರಾಷ್ಟ್ರಗೀತೆಯಲ್ಲಿ ಜಯ ಹೇ ಜಯ ಹೇ ಜಯ ಅಂತ ಆಗ ನಾವೆಲ್ಲ ಹೇಳ್ತೇವೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರೋದ್ಯಾನ ಅಂತ ಹೇಳಿಬಿಟ್ಟು ಕೊನೆಯಲ್ಲಿ ಜಯ ಹೇ ಜಯ ಹೇ ಜಯ ಅಂತ ನಾನೇ ಕೊಟ್ಟಂಥದ್ದು. ಒಟ್ಟು ಬೇಕಾದ್ರೆ ಇದನ್ನು ಪರಿಶೀಲನೆ ಮಾಡ್ಬೋದು. ಆನಂತರದಲ್ಲಿ ಎಲ್ಲರೂ ಕೂಡ ಹಾಡೋದಕ್ಕೆ ಶುರು ಮಾಡಿದ್ರು. ನಮ್ಮ ಒಂದು ಸಂಪೂರ್ಣ ರಾಮಾಯಣ ಅಂತ ಒಂದು ನಾಟಕ, ಅಣ್ಣವರು ಬರ್ತಾರೆ, ರೊಟ್ಟಿ ಜಾರಿ ತುಪ್ಪ ಬಿತ್ತು ಅಂತ ಹೇಳ್ತಾರಲ್ಲ, ಅಣ್ಣವರು ಬರ್ತಾರ,
ಬಿಡಪ್ಪ ನಾನು ಮಾಡ್ತೀನಿ ಅಂತ ಓದ್ಕೊಂಡು ಆಮೇಲೆ ಅಣ್ಣವನ್ನು ಕರ್ಕೊಂಡು ಬಂದು ಎಲ್ಲ ಇದು ಮಾಡ್ತಾ ಅದೊಂದು ಸುಯೋಗ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಯಾರನ್ನು ನಾವು ಆರಾಧಿಸ್ತಾ ಇರ್ತೀವಿ, ಈ ಥರ ತುಂಬ ಅಭಿಮಾನ ಇರ್ತದೋ ಆ ವ್ಯಕ್ತಿಗಳ ಎತ್ತರದಲ್ಲಿ ನಾನೇ ಕರ್ಕೊಂಡು ಬಂದು ನಾವೇ ಕೂರಿಸುವಂಥ ಮಟ್ಟದಲ್ಲಿ ಒಂದು ಗಳಿಗೆ ಅವ್ರ ಜೊತೆಯಲ್ಲಿ ಇರೋದಾಯ್ತು ಅಂತಂದರೆ ಇದಕ್ಕೆ ಅದೃಷ್ಟ ಏನಪ್ಪ ಅಂತ ಅನಿಸ್ಬಿಡ್ತದೆ. ಸೊ ಅದೇ ಸಂದರ್ಭ ಆಯಿತು. ಆಮೇಲೆ ವೇದಿಕೆಯ ಮೇಲೆ ಹೋಗಿ ಪ್ರಶಸ್ತಿಗಳನ್ನು ಕೊಡ್ತಕ್ಕಂಥ ಸಂದರ್ಭಗಳು ಅದೆಲ್ಲ ನನ್ನ ಹತ್ರ ಇದೆ ಇವಾಗಲೂ ಕೂಡ. ಸೊ ಇದು ಒಂದು ಅಚ್ಚಳಿಯದ ಒಂದು ಅಂದರೆ ಅಣ್ಣವರು ಕೃಪಾ ಕಟಾಕ್ಷ ಇತ್ತೋ ಏನೋ ಗೊತ್ತಿಲ್ಲ. ಅವರ ಮಗನು ಯಾರು ರಾಘವೇಂದ್ರ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಅಭಿನಯ ಮಾಡುವಂಥ ಸುಯೋಗ ಬಂತು. ನರೇಂದ್ರ ಬಾಬು ಅವರು ಅಂದ್ಬಿಟ್ಟು ನಿರ್ದೇಶಕರು. ಅದಕ್ಕೆ ಸಂಪತ್ತು ಮಂಜುನಾಥ್ ಗೌಡರು, ಮಂಜುನಾಥ್ SKT, ಆಮೇಲೆ ವೇದಮೂರ್ತಿ ಅಂತ ಅಂದ್ಬಿಟ್ಟು ಅವರೆಲ್ಲ ಏನು ಪ್ರೊಡ್ಯೂಸರ್ಸು, ಇವರೆಲ್ಲ ಒಂದು ಅವಕಾಶ ಮಾಡಿಕೊಟ್ರು. ಎಸ್ಪೆಷಲಿ ನರೇಂದ್ರ ಬಾಬು ಅವರು ಗುಲಾಬಿ ಇಂಥ ಸಿನಿಮಾಗಳೆಲ್ಲ ತೆಗೆದಿರ್ತಕ್ಕಂಥವರು. ಅವರು ನೀನು ಮಾಡಬೇಕು ಅಂತ ಹೇಳಿದರು. ಸೊ ಅವರು ನನ್ನ ಶ್ರುತಿ ನಮ್ಮ ಮಗಳಾಗಿ ಮಾಡ್ತಾರೆ. ನಾನೊಂದು ಕ್ಯಾರೆಕ್ಟರ್ ಬೇರೆ ರಿಲಿಜಿಯನ್ಗೆ ಮುಸ್ಲಿಮ್ ಆಗಿ ನಾನು ಮಾಡಿರ್ತಕ್ಕಂಥದ್ದು. ನಮ್ಮ ಅಳಿಯ ಇವರಾಗ್ತಾರೆ. ಸೊ ಇದೊಂದು ಎಲ್ಲ ಒಂದು ಕಡೆ ಗುರುತಿಸ್ಕೊಳ್ತಕ್ಕಂಥದ್ದಕ್ಕೆ ಅಣ್ಣವ್ರ ಜೊತೆ ಮಾಡಲಿಲ್ಲ ಅಂತಂದ್ರು, ಸೊ ಇವ್ರ ಜೊತೆ ಮಾಡಿದ್ದೀನಲ್ಲಪ್ಪ ಅನ್ನೋ ಒಂದೆಲ್ಲ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಕ್ಕಂಥದ್ದು. ಲೀಡ್ ಕ್ಯಾರೆಕ್ಟರ್ ಅಂತಕ್ಕಂಥದ್ದು ನನಗೆ ತೋರಿಸ್ಕೋಬೇಕು. ಎಲ್ಲ ಪಾತ್ರಗಳನ್ನು ನಾನು ಮಾಡಿದ್ದೀನಿ. ಒಂದೆರಡು ರಂಗಗೀತೆನೋ, ಆಮೇಲೆ ಒಂದೆರಡು ಏನು ಭಕ್ತಿ ಗೀತೆನೋ ಸಿನಿಮಾ ಗೀತೆನೋ ಹಾಡೋಣ ಅಂತ ಅಂದುಕೊಂಡಿದ್ದೀನಿ. ನೋಡಿ, ನಾನು ಭೀಮನು ದುಶಾಸನದು ಅನ್ನುವಂಥ ಒಂದು ಸಂದರ್ಭ. ಇದು ಕುರುಕ್ಷೇತ್ರದಲ್ಲಿ ಇರ್ತದೆ, ಎಲ್ಲ ಕ್ಷೇತ್ರದಲ್ಲೂ ಕೂಡ ಇರ್ತಕ್ಕಂಥದ್ದು. ನಮಗೆ ಈ ಕುರುಕ್ಷೇತ್ರ ಅಂತ ಬಂದಾಗ ಅಥವಾ ಮಹಾಭಾರತ ಅಂತ ಬಂದಂಥ ಸಂದರ್ಭದಲ್ಲಿ ದುರಂತ ನಾಯಕ ಯಾರಪ್ಪ ಅಂತ ಒಂದು ಪ್ರಶ್ನೆ ಬಂದಾಗ, ದುರಂತ ನಾಯಕ ಯಾರು ಅಂತಂದರೆ ಕರ್ಣ ದುರಂತ ನಾಯಕ. ಅವನನ್ನು ಸೂತಪುತ್ರ ಅಂತ ಕರೀತಾ ಇರ್ತಕ್ಕಂಥ ಒಂದು ಸಂದರ್ಭ. ಸೂತಪುತ್ರ ಅವನು ಕೇಳಿ 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 ಈ ಪದನ ರೋಸಾಗಿರ್ತಾನೆ. ಭಾಸ್ಕರನ ಮುಂದೆ ತಾನು ದಿನನಿತ್ಯ ಏನು ಸಂಧ್ಯಾ ವಂದನೆ ಮಾಡುವಂಥದ್ದು ಏನು ಮಾಡ್ತಾ ಇರ್ತಾನಿಲ್ಲ. ಆ ಒಂದು ಸಂದರ್ಭದಲ್ಲಿ ಪ್ರಾತಃ ವಂದನೆ ಮಾಡುವಂಥ ಒಂದು ಸಂದರ್ಭಗಳಲ್ಲಿ ಆವಾಗ ತನ್ನ ಅಳಲನ್ನು ಅವನು ಹೇಳ್ಕೊಳ್ತಕ್ಕಂಥ ಒಂದು ಸಂದರ್ಭ. ಅವನು ಬಂದು ತನ್ನ ಅಳಲನ್ನು ಭಗವಾನ್ ಭಾಸ್ಕರ ಅಂದರೆ ಸೂರ್ಯದೇವನಿಗೆ ಹೇಳ್ತಾನೆ. ಸತಾಶ್ವರಥಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ तं सूर्यं प्रणमाम्यहं तं सूर्यं प्रणमाम्यहं. ಅರಿಯಲಾಗದ ಘೋರ ಸಂದೇಹದಾಬ್ದಿಯೊಳ್ ಮುಳುಗಿಹೇ, ಅರಿಯಲಾಗದ ಘೋರ ಸಂದೇಹದಾಬ್ದಿಯೊಳ್ ಮುಳುಗಿಹೇ. ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ. ಅರಿಯಲಾಗದ ಘೋರ ಸಂದೇಹ ಭಾಸ್ಕರ ಭಾಸ್ಕರ. ಬಂಧು ಬಾಂಧವರೆಂಬ ಪಾಶಕ್ಕೆ ಬಂಧು ಬಾಂಧವ ಎಂಬ ಪಾಶಕ್ಕೆ ಬಂಧು ಬಾಂಧವ ಎಂಬ ಪಾಶಕ್ಕೆ ಸಿಲುಕಿನೊಂದಿಗೆ ನಿಲ್ಲು ತಾಪದಿ. ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿನೊಂದಿಗೆ ನಿಲ್ಲು ತಾಪದಿ. ನೀಗಿಸು ಶೋಧನೆಯ ಗೈಯದೆ ನೀಗಿಸು ಶೋಧನೆಯ ಗೈಯದೆ ಶಾಂತಿ ನೀಡೋ ಶ್ಯಾಮಲಾಂಗ. ಅರಿಯಲಾಗದ ಘೋರ ಸಂದೇಹದಾಬ್ದಿಯೊಳ್ ಮುಳುಗಿಹೇ,
ಅರಿಯಲಾಗದ ಘೋರ ದೇಹದಾಬ್ದಿಯೊಳ್ ಮುಳುಗಿಕೆ ಮನದಿ ಮೂಡಿಗ ಅಂಧಕಾರವ ಮನದಿ ಮೂಡಿಗ ಅಂಧಕಾರವ ಮನದಿ ಮೂಡಿಗ ಅಂಧಕಾರವ ಬೆಳಗಿಸಿಂದು ಭಾಸ್ಕರ ಮನದಿ ಮೂಡಿಗ ಅಂಧಕಾರವ ಬೆಳಗಿಸಿಂದು ಭಾಸ್ಕರ ಅರಿಯಲಾಗದ ಘೋರ ಸಂದೇಹ ಭಾಸ್ಕರ ಭಾಸ್ಕರ. ಸರ್, ಇದು ಒಂದು ಜನಪದ ಶೈಲಿ, ಒಂದು ನನ್ನ ನಾಟಕಕ್ಕೆ ಮಾಡ್ಕೋಬೇಕು ಅಥವಾ ಸಿನಿಮಾಗೆ ಮಾಡ್ಕೋಬೇಕು ಅಂತ ಮಾಡಿದ್ದು. ಇದು ಪ್ರಯೋಗ ನನ್ನ ಕೂಡ ನಾನೇ ಇದಕ್ಕೆ ಬರೆದಂಥದ್ದು. ಅಲ್ಲಿ ಇದು ಅನಿವಾರ್ಯತೆ ಇತ್ತದು, ತುಂಬ ಚೆನ್ನಾಗಿ ಬಂತದ್ದು. ಅದನ್ನು ನನ್ನದೇ ಆದಂಥ ಒಂದು ರಾಗದಲ್ಲಿ ಒಂದು ಶೈಲಿನ ತಲುಪೋ ಹಾಗೆ ನಾನು ಹಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಸರ್. ಬೆಳ್ಳಿಯ ಸೀರೆನ ಉಟ್ಕೊಂಡು ಬಂದಾಳು. ಬೆಳ್ಳಿ ಸೀರೆ ಇರ್ತದ ಅಂದರೆ ಬೆಳ್ಳಿಯ ಸೀರೆಯನ್ನು ಉಟ್ಕೊಂಡು ಬಂದಾಳು ನನ್ನ ಸಿಂಗಾರಿ, ಬಾನಿನ ಬಣ್ಣದ ರವಿಕೆಯ ತೊಟ್ಟಾಳು ನನ್ನ ವಯ್ಯಾರಿ. ಇದು ಒಂದು. ಬೆಳ್ಳಿಯ ಸೀರೆನ ಉಟ್ಕೊಂಡು ಬಂದಾಳು ನನ್ನ ಸಿಂಗಾರಿ, ಬಾನಿನ ಬಣ್ಣದ ರವಿಕೆಯ ತೊಟ್ಟಾಳು ನನ್ನ ವಯ್ಯಾರಿ. ಬೆಳ್ಳಿಯ ಸೀರೆನ ಉಟ್ಕೊಂಡು ಬಂದಾಳು ನನ್ನ ಸಿಂಗಾರಿ, ಬಾನಿನ ಬಣ್ಣದ ರೊಕೆಯ ತೊಟ್ಟಾಳು ನನ್ನ ವಯ್ಯಾರಿ. ಕಣ್ಣಲ್ಲೇ ಮಿಣ್ಕು ಮಿಣ್ಕು ಮಿಂಚನ್ನೆ ಬೀರುತ್ತ ಹತ್ತಿರ ಕರದ್ಯಾಳೋ ನನ್ನ ಹತ್ತಿರ ಕರದ್ಯಾಳೋ ಒಲವ ತೋರ್ಯಾಳೋ. ಬೆಳ್ಳಿಯ ಸೀರೆನ ಉಟ್ಕೊಂಡು ಬಂದಾಳು ನನ್ನ ಸಿಂಗಾರಿ, ಬಾನಿನ ಬಣ್ಣದ ರವಿಕೆಯ ತೊಟ್ಟಾಳು ನನ್ನ ವಯ್ಯಾರಿ. ಅವನೇ ಅದು ಒಂದು ರೀತಿಯ ಇದು, ಅದರಲ್ಲಿ ತೇಲೋಗ್ಬಿಡ್ತಾನೆ ಅವನು. ಆ ಒಂದು ಶೈಲಿನ ನಾನು ಹೊಂದಿದೆ ಸರ್. ಇನ್ನೊಂದು, ನನಗೆ ಈ ಮಟ್ಟುಗಳು ಒಂದು ತುಂಬ ಇಷ್ಟ. ಈಗ ಈ ಮಟ್ಟುಗಳು ಹೇಳಿದ್ನಲ್ಲ, ಉದಾಹರಣೆಗೆ ಸತ್ಯ ಹರಿಶ್ಚಂದ್ರ ಅಣ್ಣವರು ಮಾಡಿರ್ತಕ್ಕಂಥ ಅಲ್ಲಿ ಕಂದುಗಳು, ಮಟ್ಟುಗಳನ್ನ ಕಂದುಗಳು, ಸೀಸ್ಪದ್ಯಗಳು ತರಲ್ಲ, ಇದೆಲ್ಲ ಆ ಶೈಲಿ ನನಗೆ. ಅದನ್ನು ಗಂಡಸ ಆಡಿರ್ತಕ್ಕಂಥದ್ದು. ನಾನು ಬರೀ ಇಷ್ಟನ್ನೇ ಜೋಡಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಅದು ಒಂದು ವಿಭಿನ್ನ, ಇದು ಯಾರೂ ಹಾಡಲ್ಲ ಈ ವೇದಿಕೆಗಳ ಮೇಲೆ. ಇದನ್ನು ಹಳಬರು ತುಂಬ ಇಷ್ಟಪಡ್ತಾರೆ. ನೋಡೋಣ ಇಲ್ಲೇನು ನಾನು ಒಂದು ಹಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ಸತ್ಯ ಹರಿಶ್ಚಂದ್ರದಲ್ಲಿ ಈ ಸತ್ಯ ಹರಿಶ್ಚಂದ್ರ ಮತ್ತು ಚಂದ್ರಮತಿ ಮೊಟ್ಟ ಮೊದಲ ಬಾರಿಗೆ ಬಂದು ಭಗವಂತನಲ್ಲಿ ಈ ರೀತಿ ಕೇಳ್ಕೊಂಡು ಒಂದು ಶ್ಲೋಕ ಶುರುವಾಗುತ್ತೆ ಸರ್. ಅದು ಒಂದೇ ಸುರಾಣಾಂ ಸಾರಂಚ ಸುರೇಶಂ ನೀಲಲೋಹಿತಂ ಯೋಗೀಶ್ವರಂ ಯೋಗವೀರ್ಯಂ ಯೋಗಿನಾಂಚ ಗುರೋರ್ಗುರುಂ ಜ್ಞಾನಾನಂದಂ ಜ್ಞಾನರೂಪಂ ಜ್ಞಾನಬೀಜಂ ಸನಾತನೋ ತಪಸಾ ಫಲದಾತಾರಂ ದಾತಾರಂ ಸರ್ವಸಂಪದಾ. നാനാദേവതനങ്ങളും ഇജരമാന്യങ്ങൾ വിരാ ഭൂരി സംസ്ഥാപനൈശ്വര്യ സമേത സംഭരിത ಮತ್ಸಾಮ್ರಾಜ್ಯ ಸರ್ವಸ್ವವಂ ದಾನಂ ಗೈದೆನು. ಅಷ್ಟದಿಕ್ಕುಗಳು ಚಂದ್ರಾದಿತ್ಯರೇ ಸಾಕ್ಷಿಯೋ ದಾನಂ ಗೈದೆನು. ಆಳಿಕೊಳ್ಳುವುದೋ ಮುನೀಂದ್ರ ಕೀರ್ತಿ ವೈಭೋಗದೇ. ಸತ್ಯವನ್ನು ಸಾಲಿಸಲು
ಸುತರೊಡನೆ ಸಾಗುತಿಗನಯ್ಯ ಸತ್ಯಸಂಧ ಹರಿಶ್ಚಂದ್ರ ಚತುರಂಬೋಧಿಪರೀತ ಸರ್ವಭುವ್ಯಂ ಚತುರಂಬೋಧಿಪರೀತ ಸರ್ವಭುವ್ಯಂ ತಾಂ ಶಾಸಿಸಲ್ ರತ್ನರಾಜಿತ ಸದ್ದಂಡ ದರಾದರೇಶ ಕರದೋಳ್ತಾನಾಂತ ಕೋಲಂದರಿಂ ಚಿತಯಂ ತಳ್ಳುತ್ತ ರುದ್ರಭೂಮಿಯಲಿಗನಯ್ಯೋ ಎಂತ ವೈಚಿತ್ರವೋ ಮಾಯಾ ಪ್ರಪಂಚದ ಮರ್ಮವ ಮರೆತು ಮಾನಿನಿ ಮಕ್ಕಳು ಭೋಗಭಾಗ್ಯಗಳು ನನಗೂ ನನದೆಂದು ಮೆರೆದಾಡಿದ ಶರೀರವೀಗ ಚಿತೆಯ ಮೇಗಡೆ ಉರಿದು ಬೇಯುವಾಗ ಅದು ಮಣ್ಣು ಬೆರೆಯುವಾಗ ಮಾನಿನಿ ಎಲ್ಲೋ ಮಕ್ಕಳು ಎಲ್ಲೋ ಮನುಜ ನಿನ್ನ ಮೃತ್ಯು ಗೆದ್ದರೇನೋ ನಿನ್ನ ಕೂಡ ಬಂದರೇನೋ ವಿಧಿ ವಿಪರೀತ ವಿಧಿಯಾಘಾತ ವಿಧಿ ವಿಲಾಸವೇ ನೀದೀನ ವಿಧಿ ವಿಪರೀತ ವಿಧಿಯಾಘಾತ ವಿಧಿ ವಿಲಾಸ ವಿಧೀನ ಅದಿಗೋ ಆದಿತ್ಯನ ಕಾಂತಿಯಂ ಕೊನೆಗೈವಂತ ಅನರ್ಘ ರತ್ನ ನಿಧಿಯಂ ಮೈ ಮೇಲೆ ನಿನಾತು ಕಂಬನಿ ಸಮೀಪದಿ ನೋದು ಬೇಡಿಕೊಳ್ಳಲೇಕೆ ಇಂಥ ದೃಷ್ಟಾಪ್ತಿಯೋಳ್ ಮನದ ಆಂದೋಲನ ನೀಗಿ ಮಾಡುವುದೇ ನೀ ಮಾಂಗಲ್ಯವಂ ಮನಿನೇ. ವಿಶ್ವಂ ಟಿವಿನವರು ಎಲ್ಲೇ ದಾಟಿ ಇದರ ಸೊಗಡು ಹೋಗಬೇಕು. ಕನ್ನಡತನದ ಸೊಗಡು, ಕಲೆಯ ಸೊಗಡು ಮತ್ತು ಏನು ಈ ಕಲಾ ಪ್ರಕಾರಗಳು ಇದೆಯೋ, ವಿದ್ವತ್ ಪುರುಷರು ಯಾರ್ಯಾರೆಲ್ಲ ಇದ್ದಾರೆ ಈ ನಮ್ಮ ಕನ್ನಡ ನಾಡಿನ ಮೂಲೆಯಲ್ಲೂ ಸಹ ಈ ಒಂದು ವಿಶ್ವಂ ಪ್ಯಾನ್ ಇಂಡಿಯಾ ಅಂತಾರೆ, ಪ್ಯಾನ್ ವಿಶ್ವಂ ಇದು ಎಲ್ಲವೂ ಕೂಡ ಇಲ್ಲಿನ ಕರ್ನಾಟಕ ಅಂತಂದರೆ ಇದು ವಿಶ್ವ ಬಿಂದು, ನಮ್ಮ ಭಾರತ ಅಂತಂದರೆ ವಿಶ್ವ ದೇಗುಲ, ಇದು ಕರ್ನಾಟಕ ಅದರಲ್ಲೂ ಶಾಂತಿಯ ನಾಡು. ಇಲ್ಲಿನ ಕಲೆ, ಇಲ್ಲಿನ ಏನು ಎಲ್ಲ ಇರೋ ವೀರ ವನಿತೆಯರಿದ್ದಾರೆ, ಎಲ್ಲರೂ ಇದ್ದಾರೆ ಇಲ್ಲಿನ ನಮ್ಮ ಭಾರತ ಭೂಮಿ ಇದು ವಿಶ್ವದೆತ್ತರಕ್ಕೆ ವಿಶ್ವಂ ಟಿವಿ ಬಹಳ ಅದ್ಭುತವಾದಂಥ ಒಂದು ಟೈಟಲನ್ನು ಶೀರ್ಷಿಕೆಯನ್ನು ಕೊಟ್ಟಿದ್ರೆ ಅದರಂತೆಯೇ ಇದು ವಿಶ್ವಕ್ಕೆ ಇನ್ನೂ ಮುಗಿಲು ಮುಟ್ಟಲಿ ಅಂತ ಹೇಳ್ತಾ ನಾನು ತಮಗೂ ಕೂಡ ಏನು ವಿಶ್ವಂ ಟಿವಿ ತಾವು ನಮಗೆ ಅವಕಾಶವನ್ನು ಕೊಟ್ಟಿದ್ದೀರಿ. ಎಲ್ರಿಗೂ ಮಗದೊಮ್ಮೆ ನನ್ನ ಆಂತರ್ಯದಿಂದ ಬಂದಂತಹ ಸಾದರ ಪ್ರಣಾಮಗಳೊಂದಿಗೆ ಧನ್ಯವಾದಗಳನ್ನು ಕೃತಜ್ಞತಾಪೂರ್ವಕವಾಗಿ ಸಮರ್ಪಣೆ ಮಾಡ್ತಿದ್ದೀನಿ.